ಇನ್ನು ಕೊಡಗಿನಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಅಟ್ಟಹಾಸ ಮಿತಿಮೀರ್ತಾ ಇದೆ. ರೆಸಾರ್ಟ್ ವಿಲ್ಲಾಗಳಿಗಾಗಿ ಬೆಟ್ಟ ಬಗ್ದಿದೆ ಈ ಗ್ಯಾಂಗ್. ಭಾರೀ ಅಪಾಯದಲ್ಲಿದೆ ವಿರಾಜಪೇಟೆಯ ಅಂಬಟ್ಟಿ ಗುಡ್ಡ. ಬೃಹತ್ ಬೆಟ್ಟದ ಬುಡಕ್ಕೆ ಡೈನಮೈಟ್ ಇಟ್ಟು ಸ್ಫೋಟ ಮಾಡಿದ್ದಾರೆ. ಯಾವುದೇ ಇಲಾಖೆಯ ಅನುಮತಿ ಪಡ್ಕೊಂಡಿಲ್ಲ, ಹಾಗೆ ಕಾಮಗಾರಿ ಮಾಡಿದ್ದಾರೆ. ಬೆಟ್ಟದಿಂದ ಹರಿಯುವ ನೀರಿನ ಮೂಲವೇ ಬಂದಾಗಿದೆ. ರೆಸಾರ್ಟ್ ವಿಲ್ಲಾ ಕಾಮಗಾರಿ ವಿರುದ್ಧ ಹೀಗಾಗಿ ಗ್ರಾಮಸ್ಥರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವೈಜ್ಞಾನಿಕವಾಗಿ ಕಾಮಗಾರಿ ಆಗ್ತಾ ಇದೆ, ಆದರೂ ಕೂಡ ತುಟಿ ಬಿಚ್ಚುತ್ತಾ ಇಲ್ಲ ಪಂಚಾಯಿತಿ. ಬೆಟ್ಟ ಬಗದವರ ಬಗ್ಗೆ ಮಾಹಿತಿ ಇಲ್ಲ ಅಂತಿದ್ದಾರೆ ಸಿಬ್ಬಂದಿ. ಕಾಮಗಾರಿ ತಡೆಯುವಂತೆ ಜಿಲ್ಲಾಡಳಿತಕ್ಕೆ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಬೃಹತ್ ಬೆಟ್ಟದ ಬುಡಕ್ಕೆ ಡೈನಮೈಟ್ ಇಟ್ಟು ಸ್ಫೋಟ ಮಾಡಿರೋದು. ಇಲಾಖೆಯ ಅನುಮತಿಯನ್ನು ಕೂಡ ಪಡ್ಕೊಳ್ಳದೆ ಕಾಮಗಾರಿಯನ್ನು ನಡೆಸ್ತಾ ಇದ್ರು. ಇದನ್ನ ತಡಿತಾ ಇಲ್ಲ ಯಾಕೆ? ನಮ್ಮ ಪ್ರತಿನಿಧಿ ಗೋಪಾಲ್ ಸೋಮಯ್ಯ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಮನೆ. ಇದು ಅಂಬಟ್ಟಿ ಬೆಟ್ಟ ಅಂತ. ಇದು ವಿರಾಜಪೇಟೆ ನಗರದಿಂದ ಕೇವಲ 5 ರಿಂದ 8 ಕಿಲೋಮೀಟರ್ ದೂರದಲ್ಲಿರುವಂತಹ ಬಹುದೊಡ್ಡ ಬೃಹತ್ ಬೆಟ್ಟ ಇದು. ಈ ಬೆಟ್ಟದ ಒಂದು ಪಾರ್ಶ್ವದಲ್ಲಿ ವಿರಾಜಪೇಟೆ ನಗರ ಬಂದರೆ ಮತ್ತೊಂದು ಕಡೆ ಈ ಬಿಟ್ಟಂಗಾಲ, ಈ ಅಂಬಟ್ಟಿ ಗ್ರಾಮ ಬರುತ್ತೆ. ಈ ಬೆಟ್ಟವನ್ನ ಯಾವ ರೀತಿ ಅಗ್ದಿದ್ದಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇದೊಂದು ಬೃಹತ್ ಬೆಟ್ಟ. ಈ ಬೆಟ್ಟದ ಬುಡವನ್ನೇ JCBಗಳನ್ನು ತಂದು, ಈ ಕಲ್ಲು ಒಡೆಯುವ ಯಂತ್ರಗಳನ್ನು ತಂದು, ಡೈನಮೈಟ್ ಬಳಸಿ ಸ್ಫೋಟಿಸಿ ಕಲ್ಲುಗಳನ್ನು ಒಡೆದು ಮಣ್ಣನ್ನು ಅಗಿದು, ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅಗಿದು ಇಲ್ಲಿ ವಿಲ್ಲಾಗಳನ್ನು ಕಟ್ತಾ ಇದ್ದಾರಂತೆ. ಯಾವುದೋ ಹೊರಗಿನಿಂದ ಬಂದಂತಹ ಈ ರೆಸಾರ್ಟ್, ಅಂದ್ರೆ ಈ ಲ್ಯಾಂಡ್ ಮಾಫಿಯಾ ಅಥವಾ ಏನು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಬಂದು ಇಲ್ಲಿ ಈ ತರ ಒಂದು ಕಾಮಗಾರಿ ವಿಲ್ಲಾಗಳನ್ನು ಕಟ್ತಾ ಇದ್ದಾರೆ, ರೆಸಾರ್ಟ್ ಕಟ್ತಾ ಇದ್ದಾರೆ ಅಂತ ಸ್ಥಳೀಯರು ಇಲ್ಲಿ ಆರೋಪ ಮಾಡ್ತಾ ಇದ್ದಾರೆ. ಈ ನಮ್ಮ ಗ್ರಾಮವನ್ನು ಉಳಿಸ್ಕೊಡಿ ಅಂತ ಇಲ್ಲಿ ಜನರು ಕೂಡ ಬಂದು ಇಲ್ಲಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಗುತ್ತೆ ಅನ್ನೋದನ್ನ ನಾನು ನಿಮಗೆ ಬಹಳ ಸ್ಪಷ್ಟವಾಗಿ ತೋರಿಸ್ತೇನೆ. ಇಲ್ಲಿ ಈ ಕಲ್ಲುಗಳನ್ನ ಈ ತರ ಹೊಡೆದಿದ್ದಾರೆ, ಕಲ್ಲುಗಳಿಂದ ಗೋಡೆ ಕಟ್ಟಿದ್ದಾರೆ. ಇಲ್ಲಿ ಬೆಟ್ಟದ ಮೇಲಿನಿಂದ ಮಳೆಗಾಲದಲ್ಲಿ ಹರಿದು ಬರುವಂತಹ ನೀರಿನ ನೈಸರ್ಗಿಕ ಸೆಲೆಯನ್ನು ಕೂಡ ಬ್ಲಾಕ್ ಮಾಡಿರೋದನ್ನ ನೋಡಿದ್ದೇವೆ. ಇಲ್ಲಿ ಈ ಮೋರಿ ಇದೆಯಲ್ಲ, ಇದೊಂದು ಮಳೆಗಾಲದಲ್ಲಿ ಒಂದು ರೀತಿ ನದಿಯ ತರ ಹರಿಯುವಂತಹ ಒಂದು ಸ್ಟ್ರೀಮ್ ಇದು. ಅದು ಇವತ್ತು ಡ್ರೈ ಆಗಿ ನಿಂತಿದೆ. ಮಳೆಗಾಲದಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ಬೆಟ್ಟದ ಮೇಲಿಂದ ನೀರು ಹರಿದು ಬರುತ್ತೆ. ಆದ್ರೆ ಇವಾಗ ನೀರು ಹರಿಲಿಕ್ಕೆ ಇಲ್ಲಿ ಸ್ಥಳವೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಎಲ್ಲ ಆತಂಕಗಳನ್ನ ಮನಗೊಂಡಿರುವಂತಹ ಈ ಸ್ಥಳೀಯರು ಈಗ ಬಂದು ಇಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ವಿಚಾರ, ಆತಂಕಕಾರಿ ವಿಚಾರ ಏನಂದ್ರೆ, ಇಲ್ಲಿ ಭೂ ಪರಿವರ್ತನೆ ಆಗಿದೆಯಾ ಅಥವಾ ಈ ರೀತಿ ಬೃಹತ್ ಪ್ರಮಾಣದಲ್ಲಿ ಬೆಟ್ಟ ಆಗಿಲಿಕ್ಕೆ, ಕಲ್ಲುಗಳನ್ನು ಹೊಡಿಲಿಕ್ಕೆ, ಸ್ಟೆಪ್ಗಳನ್ನು, ಈ ತರ ವಿಲ್ಲಗಳನ್ನು ಕಟ್ಟಲಿಕ್ಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಅನುಮತಿಗಳನ್ನು ಪಡ್ಕೋಬೇಕು. ಈ ತರ ಅನುಮತಿಯನ್ನು ಪಡ್ಕೊಂಡಿದ್ದೀರಾ ಅನ್ನೋ ಒಂದು ವಿಚಾರವನ್ನ ನಾವು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಕೇಳಿದಾಗ ಅವರು ಕೂಡ ಏನ್ ಹೇಳ್ತಾರೆ ಅಂದ್ರೆ, ಈ ತರ ಒಂದು ಕಾಮಗಾರಿ ನಡೀತಾ ಇರೋದೇ ನಮ್ಮ ಗಮನಕ್ಕೆ ಬಂದಿಲ್ಲ, ಇದು ಸಂಪೂರ್ಣವಾಗಿ ಬಹುಶಃ ಅಕ್ರಮವಾಗಿ ನಡೀತಿದೆ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಹೇಳಿದ್ದಾರೆ. ಒಂದು ಇಲ್ಲಿ ಗಮನಿಸಬೇಕು, ನಮ್ಮ ಇತ್ತೀಚೆಗಷ್ಟೇ ಧಾರವಾಡ IIT ವಿಜ್ಞಾನಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕೊಡಗಿನಂತಹ ಇಂತಹ ದುರ್ಗಮ ಬೆಟ್ಟಗಳನ್ನು ಅಗೆದಾಗ, ಅಲ್ಲಿಯ ನೀರಿಗೆ ಹರಿಯುವಂತ ನೀರನ್ನ ಡಿಸ್ಟರ್ಬ್ ಮಾಡಿದಾಗ, ಮರಗಿಡಗಳನ್ನು ಕಡ್ದಾಗಲೇ ಅಲ್ಲಿ ಭೂಕುಸಿತ ಆಗುವುದು ಅನ್ನೋದು. ಅಂದ್ರೆ ಬಹುಶಃ ಇನ್ನೇನು ಒಂದು 3 ತಿಂಗಳಲ್ಲಿ ಮಳೆಗಾಲ ಆರಂಭ ಆಗುತ್ತೆ. ಈ ಮಳೆಗಾಲ ಆರಂಭವಾದಾಗ ಖಂಡಿತವಾಗಿಯೂ ಈ ಊರಿನ ಜನರು ಇಲ್ಲಿ ನೆಮ್ಮದಿಯಿಂದ ಬದುಕಲಿಕ್ಕಂತೂ ಸಾಧ್ಯ ಇಲ್ಲ. ಇನ್ನು ಹಾಗಾಗಿ ಇವರೆಲ್ಲ ಇವತ್ತು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಬೇಕು, ಕಂದಾಯ ಅಧಿಕಾರಿಗಳು, ಪಂಚಾಯತಿ ಎಲ್ಲರೂ ಸ್ಥಳಕ್ಕೆ ಬಂದು ಈ ಕಾಮಗಾರಿಯನ್ನ ನಿಲ್ಲಿಸಬೇಕು ಅಂತ ಒಂದು ಆಗ್ರಹ ಮಾಡ್ತಿದ್ದಾರೆ. ಇವರ ಕೂಗು ಸರ್ಕಾರಕ್ಕೆ ಕೇಳುತ್ತಾ ಜಿಲ್ಲಾಡಳಿತ ಸ್ಪಂದಿಸುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು.